ಇನ್ನು ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಮುಂದುವರಿತಾ ಇದೆ. ಅನಿಲ ಪೂರೈಕೆ ಕಂಪನಿಗಳ ಜೊತೆ ನಾಳೆ ಸಿಎಸ್ ಸಭೆ ನಡೆಸಲಿದ್ದಾರೆ. ನಾಳೆ ಸಂಜೆ ವಿಧಾನಸೌಧದಲ್ಲಿ ಈ ಸಭೆ ಆಯೋಜನೆ ಆಗಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಾಳೆ ಸಭೆ ನಿಗದಿಯಾಗಿರೋದು. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಮುಂದುವರಿತಾ ಇದೆ ರಾಜ್ಯದಲ್ಲಿ. ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಬೇಕು, ಅನಿಲ ಪೂರೈಕೆ ಕಂಪನಿಗಳ ಜೊತೆಗೆ ಈ ವಿಚಾರವಾಗಿ ನಾಳೆ ಸಿಎಸ್ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸಚಿವ ಮುನಿಯಪ್ಪ ಅವರು ನಿನ್ನೆ ಮೊನ್ನೆಯಷ್ಟು ಹೇಳ್ತಾ ಇದ್ರು, ಇನ್ನೂ ಒಂದು 10 ದಿನ ವಾಣಿಜ್ಯ ಸಿಲಿಂಡರ್ಗಳಿಗೆ ಸಮಸ್ಯೆ ಮುಂದುವರಿಯುತ್ತೆ, ಅದಾದ್ಮೇಲೆ ಸರಿ ಹೋಗಬಹುದು ಅನ್ನೋದು ಹೇಳ್ತಾ ಇದ್ರು. ಕಮರ್ಷಿಯಲ್ ಸಿಲಿಂಡರ್ಗಳ ಲಭ್ಯತೆ ಮತ್ತು ಅದನ್ನು ಪೂರೈಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸಂಜೆ ವಿಧಾನಸೌಧದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಗ್ಯಾಸ್ ಏಜೆನ್ಸಿಗಳ ಕಂಪನಿಗಳಿದಾವಲ್ಲ, ಅನಿಲ ಪೂರೈಕೆ ಮಾಡುವಂಥ ಕಂಪನಿಗಳು, ಅವರ ಜೊತೆ ಸಭೆ ನಡೆಸ್ತಾ ಇದೆ ರಾಜ್ಯ ಸರ್ಕಾರ. ಸದ್ಯ ಇರುವಂಥ ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸಬೇಕಾಗತ್ತೆ, ಸದ್ಯ ಕಮರ್ಷಿಯಲ್ ಸಿಲಿಂಡರ್ಗಳ ಲಭ್ಯತೆ ನಮ್ಮಲ್ಲಿ ಎಷ್ಟಿದೆ, ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಇದರ ಕಂಟ್ರೋಲ್ ಮತ್ತು ರೆಗ್ಯುಲೇಷನ್ ಹೇಗಿರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ನಾಳೆ ಸಂಜೆ ಅನಿಲ ಪೂರೈಕೆ ಕಂಪನಿಗಳ ಜೊತೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಭೆ ನಡೆಸಲಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಿಕೊಡಿ ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಹೋಟೆಲ್ ಸೇರಿದ ಹಾಗೆ ಹಲವು ಉದ್ದಿಮೆದಾರರು ರಾಜ್ಯ ಸರ್ಕಾರದ ಬಳಿ ಕೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗಾಗಲೇ ಸಚಿವರು ಒಂದು ಸಭೆ ಮಾಡಿದ್ರು, ಈಗ ನಾಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅನಿಲ ಕಂಪನಿಗಳ ಜೊತೆ ಸಭೆ ಇಟ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ. ಈ ಚರ್ಚೆಯಲ್ಲಿ ಏನಾದರೂ ಒಂದು ಪರಿಹಾರ ಸಿಗಬಹುದು ಅನ್ಸುತ್ತಾ? ವಿಜಯ್, ಈಗಾಗಲೇ ಸರ್ಕಾರ ಒಂದು ಸುತ್ತಿನ ಸಭೆಯನ್ನ ಪ್ರಮುಖ ಕಂಪನಿಗಳ ಜೊತೆ ನಡೆಸಿದೆ. ಸಚಿವ KH ಮುನಿಯಪ್ಪ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPCL, HPCL ಮತ್ತು ಗೇಲ್ ಕಂಪನಿ, ಈ ಪ್ರಮುಖ 4 ಕಂಪನಿಗಳ ಜೊತೆ ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ. ಮೊನ್ನೆಯ ತನಕ ಅಂದ್ರೆ ಕಳೆದ ಶುಕ್ರವಾರದ ತನಕ ಎಷ್ಟರ ಮಟ್ಟಿಗೆ ಸಪ್ಲೈ ಆಗ್ತಾ ಇತ್ತು, ವಿದೇಶಗಳಿಂದ ಬರಬೇಕಾದಂತಹ ಅನಿಲ ಪೂರೈಕೆ ಎಷ್ಟರ ಮಟ್ಟಿಗೆ ಸರಿಯಾಗಿದೆ, ಈ ಎಲ್ಲ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಆ ಕಂಪನಿಗಳು ಕೊಟ್ಟಿದ್ದಾವೆ. ಅದಾದ ಬಳಿಕದ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಇದೀಗ ನಾಳೆ ಸಂಜೆ 4 ಗಂಟೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಿಗದಿಯಾಗಿದೆ. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಈಗ ವ್ಯತ್ಯಯ ಉಂಟಾಗಿರುವಂತದ್ದು ಕಮರ್ಷಿಯಲ್ ಸಿಲಿಂಡರ್ಗಳ ಬಗ್ಗೆನೇ. ನಿನ್ನೆಯ ತನಕ ಗೃಹ ಬಳಕೆಗೆ ಬಳಸುವಂತ ಅಂದ್ರೆ ನಾನ್ ಕಮರ್ಷಿಯಲ್ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಸುಮಾರು 4 ಲಕ್ಷದಷ್ಟು ವಿತರಣೆಯನ್ನ ಮಾಡಲಾಗಿದೆ. ಆದರೆ ವಾಣಿಜ್ಯ ಸಿಲಿಂಡರ್ಗಳನ್ನ ಅಂದ್ರೆ ಹೋಟೆಲ್ಗಳಿಗೆ ಪೂರೈಸುವಂತಹ ಸಿಲಿಂಡರ್ಗಳಲ್ಲಿ ದೊಡ್ಡ ಮಟ್ಟಿಗಿನ ವ್ಯತ್ಯಯ ಉಂಟಾಗಿದೆ. ಅದು ಸರಾಸರಿ 6,500 ರಿಂದ 7,000 ಮಾತ್ರ ಸಿಲಿಂಡರ್ಗಳನ್ನ ಪೂರೈಸೋದಕ್ಕೆ ಸಾಧ್ಯವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದಿದೆ ಆದ್ರೆ ಸುಮಾರು 7 ರಿಂದ 10 ದಿನಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಹಾಗೆ ಮುಂದುವರಿಯಬಹುದು ಅಂತೇಳಿ ಸರ್ಕಾರಕ್ಕೆ ಇದೀಗ ಕಂಪನಿಗಳು ಕೊಟ್ಟಂತಹ ಮಾಹಿತಿ. ಅದಾದ ಬಳಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂತಂದ್ರೆ ಮಂಗಳೂರು ಮತ್ತು ಮುಂಬೈ ಒಂದು ಬಂದರಿಗೆ ಬರಬೇಕಂತ ಹಡಗುಗಳು ಬಂದು ತಲುಪಿದ್ದೆ ಆದ್ರೆ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆಯಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ವ್ಯತ್ಯಯ ಉಂಟಾಗೋದಿಲ್ಲ. ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಈಗಾಗಲೇ ಅಡಿಗೆ ಅನಿಲ ಪೂರೈಕೆ ಮಾಡುವಂತಹ ಕಂಪನಿಗಳು ಭರವಸೆಯನ್ನ ಕೊಟ್ಟಿದ್ದಾವೆ. ಹೀಗಾಗಿ ಆ 8 ರಿಂದ 10 ದಿನಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ಬಗ್ಗೆ ಇದೀಗ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಮತ್ತು ಗೃಹ ಬಳಕೆಯ ಸಿಲಿಂಡರ್ಗಳನ್ನ ವಾಣಿಜ್ಯ ಬಳಕೆಗೆ ಕಳ್ಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು ಕೂಡ ಸರ್ಕಾರದ ಗಮನಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಆ ರೀತಿಯ ಗೊಂದಲಗಳು ಆಗದೇ ಇರೋ ರೀತಿಯಲ್ಲಿ ಕಾಳಸಂತೆಯ ಮಾರಾಟವನ್ನು ತಡೆಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ರಮುಖ ಹೆಜ್ಜೆಯನ್ನ ಇಡೋದಕ್ಕೆ ಹೊರಟಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಬೇಡಿಕೆಗಳಿಗೆ ಅನುಗುಣವಾಗಿ ಅದನ್ನು ಸಪ್ಲೈ ಮಾಡಬೇಕಾಗಿರುವಂಥದ್ದು ಇದೇ 4 ಪ್ರಮುಖ ಕಂಪನಿಗಳು. ಅವುಗಳ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಹೇಗೆ ಮುಂದೆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನೋ ಬಗ್ಗೆ ಸರ್ಕಾರ ಮತ್ತೊಂದು ಸುತ್ತಿನ ಸಭೆಯನ್ನ ನಾಳೆ ನಡೆಸ್ತಾ ಇದೆ. ತಕ್ಷಣಕ್ಕೆ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ, ಆದ್ರೆ ನಿಭಾಯಿಸುವಂತ ಕೆಲಸವನ್ನ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಇದೇ ಪರಿಸ್ಥಿತಿ ಕನಿಷ್ಠ 8 ರಿಂದ 10 ದಿನಗಳ ಕಾಲ ಮುಂದುವರಿಯಬಹುದು ಅನ್ನುವಂಥದ್ದನ್ನ ಅಂದಾಜು ಮಾಡಿರೋದ್ರಿಂದಾಗಿ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದು ಈಗ ಸರ್ಕಾರದ ಮುಂದಿರುವಂತಹ ಸವಾಲು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPCL, HPCL ಮತ್ತು ಗೇಲ್ 4 ಕಂಪನಿಗಳು ತಮ್ಮ ತಮ್ಮ ಬಳಿ ಇರುವಂತಹ ಒಂದು ಪರಿಹಾರ ಸೂತ್ರವನ್ನ ಸರ್ಕಾರದ ಮುಂದೆ ನಾಳೆ ಇಡಬಹುದು. ಅಂದ್ರೆ ಎಷ್ಟರ ಮಟ್ಟಿಗೆ ವಾಣಿಜ್ಯ ಸಿಲಿಂಡರ್ಗಳನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ, ಅದನ್ನ ಹೇಗೆ ಸರಿದೂಗಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಮತ್ತೊಂದು ಸುತ್ತಿನ ಪರಿಹಾರ ಸೂತ್ರವನ್ನ ನಾಳೆ ಸಂಜೆ ಕಂಡು ಹಿಡ್ಕೊಳ್ಬಹುದು. ಒಂದು ಗೃಹ ಬಳಕೆಯ ಸಿಲಿಂಡರ್ಗಳನ್ನ ತಕ್ಷಣಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಯ ಉಂಟಾಗದೇ ಇರೋ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಹೋಟೆಲ್ ಬಂದ್ ಮಾಡಬಹುದು, ಆದ್ರೆ ಮನೆಯ ಅಡುಗೆ ಮನೆಯನ್ನ ಬಂದ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಸರ್ಕಾರ ನಾಳೆ ನಡೆಸುವಂತಹ ಸಭೆ ಒಂದು ನಿಟ್ಟಿನಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ವಿಜಯ್, ಥ್ಯಾಂಕ್ ಯು ಪ್ರಸನ್ನ.